ಇವಾಗ ಇದನ್ನ ಹಾಕ್ಕೊಂಡು ಇದಕ್ಕೆ ಸುಡ್ತು ಗಾಯ್ಸ್ ಲಿಟ್ರಲಿ ಸೈಕಲ್ ಅದಕ್ಕೆ ನಮ್ಮ ಇದು ನಾಳೆಗೆ ಏನೋ ಮಾಡ್ತಾರಂತೆ, ಇದರಲ್ಲಿ ಬೇರೆ ಏನೋ ಮಾಡ್ತಾರಂತೆ, ಅದಕ್ಕೆ ಕೊಣಕ್ಕೆ ಆಫ್ ಮಾಡಿದ್ದೆ. ಇಲ್ಲಾಂದರೆ ಅದು ಫ್ರೋಸ್ ಆಗೋಲ್ಲ. ಫ್ರಿಜ್ ಆನ್ ಮಾಡಿದ್ದೀನಿ, ಐಟಮು ಫ್ರಿಜ್ಜಲ್ಲಿದೆ ಗಾಯ್ಸ್. ನಮ್ಮದು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರ್ತೀನಿ, ಕುಕ್ ಮಾಡೋಣ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ಮತ್ತೊಂದು ವ್ಲಾಗ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಬನ್ನಿ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಲಾಗಲ್ಲಿ ಸ್ಪೆಷಲ್ ಏನಂದರೆ, ಆ್ಯಕ್ಚುಲಿ ಇವತ್ತು ನಮ್ಮಮ್ಮ ಬರ್ಡೇ ಅಲ್ಲ, ಲಾಗ್ ನೋಡಿರ್ತಾರೆ ನೆನೆ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಇವತ್ತು ಬರ್ಡೇ ಸೆಲೆಬ್ರೇಷನ್ಗೆ ಸೋಮವಾರ ನಾನ್ ವೆಜ್ ಏನೂ ಮಾಡೋಂಗಿಲ್ಲ, ಅದಕ್ಕೆ ವೆಜ್ಜಲ್ಲಿ ಏನೋ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ. ನಿಮಗೂ ಮಾಡೋದನ್ನ ತೋರಿಸ್ತೀನಿ ಬನ್ನಿ. ಸದ್ಯಕ್ಕೆ ನೋಡಿ, ರೈಸ್ನ ವಾಟರ್ ರೈಸ್ ಸೋಕ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದರಲ್ಲಿ ಒಂದು ಸ್ವೀಟ್ ಥರ ಮಾಡ್ತೀನಿ, ಫ್ರೋಝನ್ ಸ್ವೀಟ್ ಥರ ಸಖತ್ತಾಗಿರುತ್ತೆ. ನಿಮಗೂ ರೆಸಿಪಿ ಮಾಡೋದು ತೋರಿಸ್ತೀನಿ, ಸ್ವಲ್ಪ ಅದು ವೆಯ್ಟ್ ಮಾಡಿ, ರೈಸ್ ಎಲ್ಲ ಸೋಕ್ ಹಾಕಲಿ. ಅಷ್ಟೊತ್ತಿಗೆ ನಮ್ಮದು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರ್ತೀನಿ, ಕುಕ್ ಮಾಡೋಣ. ಫೈನಲಿ ಅಕ್ಕಿನ ಸೋಕ್ ಮಾಡಿದ್ದೆ, ನೋಡಿ ಈ ಥರ ಆಗಿದೆ. ಫೈನಲಿ ನೋಡಿ ಈ ಥರ ಆಗಿದೆ, ಸ್ವಲ್ಪ ಮೆತ್ತಗಾಗಿದೆ. ಇವಾಗ ಇನ್ನೊಂದು ಕಡೆ ಮಿಲ್ಕ್ನ ಬಾಯ್ಲ್ ಮಾಡೋಕ್ಕೆ ಇಕ್ಕಿದ್ದೀನಿ, ಹಾಲು ಕಾಯಕ್ಕೆ ಇಕ್ಕಿದ್ದೀನಿ. ಇವಾಗ ನಮ್ಮ ಕೆಲಸ ಏನಂದರೆ ಅಕ್ಕಿನ ಮಿಕ್ಸಿ ಹಾಕಬೇಕು. ನೋಡಿ ಗ್ರೈಂಡ್ ಮಾಡೋಕ್ಕೆ ಹಾಕಿದ್ದೀನಿ. ಇವಾಗ ಲೈಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ, ಅಂದರೆ ಫುಲ್ಲು ಪೇಸ್ಟ್ ಅಲ್ಲ, ಲೈಟಾಗಿ ತೋರಿಸ್ತೀನಿ ರೀ. ಈಗ ಹೆಂಗಾಗಿದೆ ನೋಡಿ, ಇಲ್ಲಿ ಪೌಡರ್ ಥರ ಆಗಿದೆ. ಇವಾಗ ಇದನ್ನು ನೀಟಾಗಿ ಇದು ಮಾಡಬೇಕು. ಈಗ ಪೇಸ್ಟ್ ಆಯಿತು ನೋಡಿ, ಈಗ ಪೇಸ್ಟ್ ಅಲ್ಲ, ಈ ಥರ ಪುಡಿ ಆಗಿದೆ ಅಕ್ಕಿ. ಈ ಥರ ಮಾಡ್ಕೊಬೇಕು. ಸೈಡಲ್ಲಿ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ, ಇದು ಬೇಕಾದ್ರೆ ಹಾಕೊಬೋದು, ಇಲ್ಲಾರಿಲ್ಲ. ಆ ಡಿಶ್ಗೆ ಹಾಕೋಣ, ಅದನ್ನು ನಾನು ಹಾಕೋಣ ಅಂತ ಇಟ್ಕೊಂಡಿದ್ದೀನಿ. ಇದು ಬಾದಾಮಿನ ಈ ಥರ ಕಟ್ ಮಾಡಿಕೊಂಡಿರೋದು, ಇದನ್ನು ಎರಡನ್ನು ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕೋಣ. ಇವಾಗ ಹಾಲು ಹಿಂಗೆ ಕುದೀತಾ ಇದೆ, ಹಾಲನ್ನ ಹಿಂಗೆ ತಿಕ್ನೆಸ್ ಆಗೋವರೆಗೂ ಹಿಂಗೆ ಅಂತ ಇರಬೇಕು. ತಿಕ್ನೆಸ್ ಆದಮೇಲೆ ಆಮೇಲೆ ಮಿಕ್ಸಿ ಹಾಕಿರೋ ಅಕ್ಕಿನ ಹಾಕ್ಬಿಟ್ಟು ಮತ್ತೆ ಮಾಡಬೇಕು. ತೋರಿಸ್ತೀನಿ ರೀ ಇವಾಗ ಹಾಕುವಾಗ, ಅಕ್ಕಿ ಹಾಕುವಾಗ. ನೋಡಿ ಇಲ್ಲಿ ಹಾಲು ತೋರಿಸೋಣ. ನೋಡಿ ಅಮ್ಮ ತೋರಿಸ್ತಾ ಇದ್ದಾರೆ ಹಾಲು. ಈಗ ಹಾಲು ತೋರಿಸಿದ್ರೆ ಇಲ್ಲಿ ನೋಡಿ ಹಂಗೆ ಅಕ್ಕಿನೂ ತೋರಿಸ್ತಾ ಇದ್ದೀನಿ. ಇದು ಅಕ್ಕಿ ಹಿಂಗಾಗಿದೆ. ಇವಾಗ ಇದನ್ನು ಹಾಕ್ಕೋಬೇಕು. ಇದಕ್ಕೆ ಸುಡ್ತು ಗಾಯ್ಸ್, ಲಿಟ್ರಲಿ ಸೈಕಲ್ ಸುಟ್ಬಿಡ್ತು, ಸಿಡಿದ್ಬಿಡ್ತು ಕೈಗೆ ಹಾಲು. ಇಡ್ಸೋಕೆ ಪರವಾಗಿಲ್ಲ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಹಾಕಿರಲ್ಲ, ಇವಾಗ ಇದು ಹಿಂಗೆ ಮಿಕ್ಸ್ ಮಾಡ್ತಾನೆ ಇರ್ಬೇಕು ಗೈಸ್, ತಿಕ್ಕಾಗಬೇಕಿದು. ಇವಾಗ ನೋಡಿ ಲಿಕ್ವಿಡ್ ಥರ ಇದೆಯಲ್ಲ, ನೋಡಿ ಈ ಲಿಕ್ವಿಡ್ ಏನು ಕಾಣಿಸ್ತಿದೆ, ಇದು ತಿಕ್ಕಾಗಬೇಕು ಗೈಸ್. ಇನ್ನೊಂದು ಎಡಬಟ್ಟು ನಮ್ಮ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ನಾನು ಡ್ರೈ ಫ್ರೂಟ್ ಸಿಕ್ಕಿದ್ದಲ್ಲ ಗೈಸ್, ನೋಡಿ ಗೈಸ್, ನಾನು ಹೊರಗಡೆ ಹೋಗಿದ್ದೆ ಸ್ವಲ್ಪ, ಅಲ್ಲೇನು ಗಾಡಿ ಇದು ಮಾಡೋಕ್ಕೆ, ಅಷ್ಟು ಬೇಗ ಸೀದಿಸ್ಬಿಟ್ಟಿದ್ದಾರೆಲ್ಲ, ಎಲ್ಲ ಎಡಬಟ್ಟು ಮಾಡಿಕೊಟ್ಟಿದ್ದಾರೆ ಗೈಸ್, ನೋಡಿ ಸೀದಿಸ್ಬಿಟ್ಟಿದ್ದಾರೆ. ಇವಾಗ ಇದನ್ನೇ ಆಗಬೇಕು, ಏನು ಮಾಡೋಕ್ಕಾಗಲ್ಲ. ಇದು ಹಂಗೆ, ಇದು ಏನೂ ಮಾಡಿಲ್ಲ ಸದ್ಯ, ಹಂಗೆ ಇದೆ. ಮಾಡ್ತಾಯಿದ್ದೆ. ಈಗ ನೋಡಿ ಪಾತ್ರೆ ಚೇಂಜ್ ಮಾಡಿಕೊಂಡೆ, ಬಿಕಾಸ್ ಅದು ಜಾಸ್ತಿ ಆಗಿತ್ತು ಆ ಕ್ವಾಂಟಿಟಿ, ಅದಕ್ಕೆ ನಮ್ಮ ಇದು ನಾಳೆಗೆ ಏನೋ ಮಾಡ್ತಾರಂತೆ, ಇದರಲ್ಲಿ ಬೇರೆ ಏನೋ ಮಾಡ್ತಾರಂತೆ, ಅದಕ್ಕೆ ಎತ್ಕೊಂಡು ನಾನು ಅದಕ್ಕೆ ಈ ಪಾತ್ರೆ ಚೇಂಜ್ ಮಾಡಿಕೊಂಡು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ ಶುಗರ್ ತೊಗೊಂಡಿದ್ದೀನಿ. ಶುಗರ್ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಗೈಸ್. ಕ್ಯಾಮ್ರಾ ಇಟ್ಕೊಂಡು ನಿಮ್ಗೆ ತೋರಿಸ್ಕೊಂಡು ಶುಗರ್ ಹಾಕಿದೆ, ಇದು ಕಷ್ಟ ಗೈಸ್. मतलब वो अलग ही लेवल का बंदा था. ನೋಡಿ ಶುಗರ್ 1 ಸ್ಪೂನ್ ಹಾಕ್ಕೊಂಡೆ, ಇನ್ನೊಂದು ಸ್ಪೂನ್ ಹಾಕ್ಕೊಂಡೆ, ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಂಡೆ, ಇನ್ನೂ 1 ಸ್ಪೂನ್ ಹಾಕ್ಕೊಂಡೆ ಗೈಸ್. ನಮ್ಮಮ್ಮ ನೋಡಿ ಸಾಕು ಅಂತಾರೆ ಗೈಸ್. ನೋಡಿ ಫೈನಲಿ ಆ ಥಿಕ್ನೆಸ್ ಬಂದಿದೆ, ಕಾಣಿಸ್ತಾ ಇರ್ಬೋದು. ಇಲ್ಲಿ ಏಲಕ್ಕಿ ಹಾಕಿದ್ದೀನಿ, ಇವಾಗ ಹಾಕಿದ್ದು ಏಲಕ್ಕಿ ಹಾಕಿದ್ದೀನಿ, ಕನ್ನಡದಲ್ಲಿ ಏಲಕ್ಕಿ ಹಾಕಿದ್ದೀನಿ. ನೋಡಿ ಥಿಕ್ನೆಸ್ ಬಂದಿದೆ. ಇವಾಗ ಏನು ಮಾಡೋಣ ಅಂದರೆ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ಕೊಳ್ಳೋಣ ಗೈಸ್. ಡ್ರೈ ಫ್ರೂಟ್ಸ್, ಗೋಡಂಬಿ ಮತ್ತು ದ್ರಾಕ್ಷಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಫ್ರೋಝನ್ ಮಾಡಬೇಕು ಗೈಸ್. ಫ್ರಿಜ್ಜಲ್ಲಿ ಇಕ್ಕಿ ಫ್ರೋಝನ್ ಮಾಡಬೇಕು. ಫ್ರೋಝನ್ ಮಾಡಿ ತಿಂದ್ರೇ ಚೆನ್ನಾಗಿರೋ ಟೇಸ್ಟ್ ಇದು. ನೋಡಿ ಎಲ್ಲ ರೆಡಿ ಇದೆ. ನೋಡಿ ಇದು ರೆಡಿ ಇದೆ. ಇದು ಮೇಲ್ಗಡೆ ಗಾರ್ನಿಷ್ ಮಾಡೋಕ್ಕೆ, ಇದು ಬಟ್ಲು ಫ್ರಿಜ್ಜಲ್ಲಿ ಇಡೋಕ್ಕೆ. ಈಗ ನಮ್ಮ ಕ್ಯಾಮ್ರಾ ಇಟ್ಕೊಂತಾರೆ, ನಾನು ಹಾಕ್ತೀನಿ ನೋಡಿ. ಕಾಣಿಸ್ತಿದೆಯಲ್ಲ ಗೈಸ್ ಈ ಬಟ್ಲಲ್ಲಿ. ಇವಾಗ ಇದನ್ನ ಹಾಕೋಣ. ಗೈಸ್ ನೋಡಿ ರೆಡಿ ಇದೆ, ಫುಲ್ಲು ರೆಡಿ ಆಗಿದೆ. ಇವಾಗ ಫ್ರಿಜ್ಜಲ್ಲಿ ಇಡೋಣ ಬನ್ನಿ. ಫ್ರಿಜ್ ಓಪನ್ ಮಾಡಿ ಫ್ರಿಜ್ಜಲ್ಲಿ ಇಡೋಣ. ನೋಡಿ ಗೈಸ್ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಆ್ಯಕ್ಚುಲಿ ಫ್ರಿಜ್ ಆಫ್ ಆಗಿಬಿಟ್ಟಿದೆ ನೋಡಿ, ಇಲ್ಲಿ ಆಫ್ ಆಗಿದೆ. ಇವಾಗ ಆನ್ ಮಾಡಬೇಕು. ಮಿಕ್ಸಿ ಹಾಕ್ಕೊಳಕ್ಕೆ ಆಫ್ ಮಾಡಿದ್ದೆ.
ಇಲ್ಲಾಂದರೆ ಅದು ಫ್ರೋಸ್ ಆಗಲ್ಲ. ಫ್ರಿಜ್ ಆನ್ ಮಾಡಿದ್ದೀನಿ. ಐಟಮು ಫ್ರಿಜ್ಜಲ್ಲಿದೆ ಗೈಸ್. ನೋಡಿ ಐಟಮ್ ಫ್ರಿಜ್ಜಲ್ಲಿ ಇಕ್ಕಿದ್ದೀನಿ. ಸ್ವಲ್ಪ ಹೊತ್ತು ಕೋಲ್ಡ್ ಆಗುತ್ತೆ, ಆಮೇಲೆ ತಿನ್ನೋಣ ಗೈಸ್. ಎಸ್ ಫೈನಲಿ ಫ್ರೋಝನ್ ಆಯಿತು. ನೋಡಿ ಬೀಳ್ತಾ ಇಲ್ಲ, ಫ್ರೋಝನ್ ಆಗಿದೆ. ಇದಕ್ಕೆ ನಮ್ಮಮ್ಮ ಹ್ಯಾಪಿ ಬರ್ಡೇ ಅಂತ ಅವರೇ ಸ್ಟಿಕ್ಕರ್ ಇಟ್ಟಿದ್ದಾರೆ. ಈಗ ರೆಡಿ ಇದೆ ಇದು. ಇವಾಗ ಇದನ್ನು ಟೇಸ್ಟ್ ಮಾಡಿಸೋ ಸಮಯ ನಮ್ಮಮ್ಮಂಗೆ. ಬರ್ತಡೇಗಿದೆ ಇವತ್ತು ಗಿಫ್ಟ್ ಆ್ಯಕ್ಚುಲಿ. ನೋಡಿ ಇದನ್ನು ಹಿಂಗೆ ತೆಗೆದು ಈಗ ತಿನ್ನಿಸ್ಬೇಕು, ಹ್ಯಾಪಿ ಬರ್ಡೇ ಅಮ್ಮ ಅಂತ. ನೋಡಿ ತಿನ್ನಿಸಿದ್ರು. ಈಗ ನಮ್ಮಮ್ಮ ನನಗೆ ತಿನ್ನಿಸ್ತಾರೆ, ನಿಮಗೂ ತಿನ್ನಿಸ್ತಾರೆ, ನೀವು ತಿಂತೀರಾ? ನಮ್ಮ ಫಾಲೋವರ್ಸು ಗೈಸ್ ತಿಂಡಿ, ನೀವು ನಮ್ಮಮ್ಮ ಇಬ್ಬರು ತಿಂತೀವಿ. ತಿಂದ್ರಾ? ಟೇಸ್ಟ್ ಮಾತ್ರ ಸೂಪರ್ ಇದೆ. ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ ಗೈಸ್, ಇವತ್ತು ಇಷ್ಟೇ. ಬರ್ತಡೇ ಆಯಿತು, ಬರ್ತಡೇ ಪಾರ್ಟಿನ ಆಯಿತು. ಸೋಮವಾರ ಏನು ನಾನ್ ವೆಜ್ ಮಾಡಿ, ಅದಕ್ಕೆ ವೆಜ್ ಮಾಡಿದ್ವಿ. ಹೀಗೆ ಅನ್ನ ಸಾರು ತಿಂದ್ಬಿಟ್ಟು ಮಲ್ಕೊಳೋದಷ್ಟೇ. ಓಕೆ ಗೈಸ್, ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಇನ್ನೊಂದು ಲಾಗ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಟ್ಟಾ, ಬಾಯ್ ಬಾಯ್. ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಗೈಸ್. ಸಬ್ಸ್ಕ್ರೈಬ್, ಬಾಯ್.